learn about why do we see water droplets on the water surface of the glass containing ice cold water. So ನಾವು ಐಸ್ ಕೋಲ್ಡ್ ವಾಟರ್ ಅನ್ನ ಒಂದು ಗ್ಲಾಸ್ ಅಲ್ಲಿ ಅಥವಾ ಒಂದು ಬಾಟಲ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಹಾಕಿಟ್ಟಾಗ ಹೊರಗಡೆ ಔಟ್ಸೈಡ್ ಆಫ್ ದ ಗ್ಲಾಸ್ ನಾವು ವಾಟರ್ ಡ್ರಾಪ್ಲೆಟ್ಸ್ ಅನ್ನ ನೋಡಬಹುದು. ಸೊ ಯಾಕೆ ನಾವು ಆ ವಾಟರ್ ಡ್ರಾಪ್ಲೆಟ್ಸ್ ಅನ್ನ ನೋಡ್ತೀವಿ, ಏನು ಕಾರಣ ಅನ್ನೋದನ್ನ ನೋಡೋಣ. ಸೊ ಲೆಟ್ ಅಸ್ ಟೇಕ್ ಸಮ್ ಐಸ್ ಕೋಲ್ಡ್ ವಾಟರ್ ಇನ್ ಎ ಟಂಬ್ಲರ್. ಒಂದು ಯಾವುದಾದ್ರೂ ಒಂದು ಟಂಬ್ಲರ್ ಅಲ್ಲಿ ಏನ್ ಮಾಡಿ ಒಂದು ಲೋಟದಲ್ಲಿ ನೀರನ್ನ ತಗೊಳ್ಳಿ, ಐಸ್ ಕೋಲ್ಡ್ ವಾಟರ್ ಅನ್ನೇ ತಗೊಳ್ಳಿ. ಸೂನ್ ವಿ ವಿಲ್ ಸಿ ವಾಟರ್ ಡ್ರಾಪ್ಲೆಟ್ಸ್ ಇನ್ ದ ಔಟರ್ ಸರ್ಫೇಸ್ ಆಫ್ ದ ಟಂಬ್ಲರ್. ಔಟರ್ ಸರ್ಫೇಸ್ ಅಲ್ಲಿ ನಾವು ವಾಟರ್ ಡ್ರಾಪ್ಲೆಟ್ಸ್ ಆಗೋದನ್ನ ನೋಡ್ತೀವಿ. ಸೊ ಏನಂತ ಹೇಳಿದ್ರೆ the water droplets, the water vapors present in air on coming in contact with a cold glass of water loses energy and gets converted into liquid state. So ಏನಾಯ್ತು, ಒಂದು ಎವಾಪರೇಷನ್ ಆಗಲಿಕ್ಕೆ ಸುತ್ತಮುತ್ತ ಇರುವಂತ ಎನರ್ಜಿನ ಯೂಸ್ ಮಾಡ್ಕೊಳ್ತು ಅಲ್ವಾ. ಅದೇ ತರ ಐಸ್ ಕೋಲ್ಡ್ ವಾಟರ್ನ ಒಂದು ಟಂಬ್ಲರ್ ಅಲ್ಲಿ ಹಾಕಿದಾಗ ಸುತ್ತಮುತ್ತ ಇರುವಂತ ವಾಟರ್ ವೇಪರ್ಸ್ ಯಾವಾಗ when the air come in contact with the tumbler, surface of the tumbler, it will lose its energy. ಅದು ಅದರ ಎನರ್ಜಿನ ಕಳ್ಕೊಳ್ಳುತ್ತೆ. ಅಂದ್ರೆ energy will be absorbed by the surface of the glass, so that the gas will be converted into the liquid state. We can absorb that water droplet. So ಏನಂತ ಹೇಳಿದ್ರೆ ಒಂದು ಲೋಟ, ಸೊ ನಿಮಗೆ ದೊಡ್ಡದಾಗಿ ಕಾಣಲಿ ಅಂತ ಈ ರೀತಿ ಬರೀತಾ ಇದ್ದೀನಿ. ಸೊ ಅದಕ್ಕೆ ಒಂದು ಟಂಬ್ಲರ್, ಮೇ ಬಿ ಗ್ಲಾಸ್ ಅಥವಾ ಯಾವುದು ನೀವು ಅಲ್ಯೂಮಿನಿಯಂ ಸ್ಟೀಲ್ ಯಾವುದು ತಗೊಂಡಿರ್ಬೋದು. ಐಸ್ ಕೋಲ್ಡ್ ವಾಟರ್ನ ಒಳಗಡೆ ನೀವು ತಗೊಂಡಿದ್ರೆ ಈ ರೀತಿ ಇಲ್ಲಿ ಮೇಲ್ಗಡೆ ಎಲ್ಲ ವಾಟರ್ ಡ್ರಾಪ್ಲೆಟ್ಸ್ ಅನ್ನ ಅಬ್ಸರ್ವ್ ಮಾಡಬಹುದು. ಕೋಲ್ಡ್ ಆಗಿ ಫುಲ್ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗಿರುತ್ತೆ. ಸೊ ಏನ್ ಈ ರೌಂಡ್ ಏನ್ ಬರುತ್ತೆ ಇದೆಲ್ಲ ಔಟರ್ ಸರ್ಫೇಸ್ ಮೇಲೆ ಬಂದಿರುವಂತ ಡ್ರಾಪ್ಲೆಟ್ಸ್, ವಾಟರ್ ಡ್ರಾಪ್ಲೆಟ್ಸ್. ಸೊ ಒಳಗಡೆ ಇರುವಂತದ್ದು ದಿಸ್ ಇಸ್ ಐಸ್ ಕೋಲ್ಡ್ ವಾಟರ್. Inside the tumbler, so that we can observe the water droplets on the tumbler which contains the ice cold water because ಏನಂತ ಹೇಳಿದ್ರೆ when the tumbler or the outer surface of the tumbler come in contact with the air, it will lose its energy and the gas water vapors will be converted into liquid state, so that we can absorb water droplets on the outer surface of the tumbler. ಏನಾಗುತ್ತೆ, ಗಾಳಿಯಲ್ಲಿ ಇರುವಂತ ವಾಟರ್ ವೇಪರ್ಸ್ ಯಾವಾಗ ಟಂಬ್ಲರ್ನ ಕಾಂಟ್ಯಾಕ್ಟ್ ಆಗುತ್ತೋ, ಯಾವಾಗ ಗಾಳಿನಲ್ಲಿರುವಂತ ವಾಟರ್ ವೇಪರ್ಸ್ ಬಂದು ಟಂಬ್ಲರ್ನ ಟಚ್ ಮಾಡುತ್ತೋ, ಸೊ ವಾಟರ್ ವೇಪರ್, ಗಾಳಿಲಿರುವಂತ ವಾಟರ್ ವೇಪರ್ ಟಂಬ್ಲರ್ನ ಬಂದು ಟಚ್ ಮಾಡಿದಾಗ ಅದರಲ್ಲಿರುವಂತ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ. ಇಟ್ ವಿಲ್ ಲಾಸ್ ಇಟ್ಸ್ ಎನರ್ಜಿ when it come with the contact of the surface of water tumbler. ಅವಾಗ ಏನಾಗುತ್ತೆ, when it loses its energy, the gas will be converted into liquid. ಅದರಿಂದನೇ ವಾಟರ್ ಡ್ರಾಪ್ಲೆಟ್ಸ್ ಟಂಬ್ಲರ್ ಮೇಲ್ಗಡೆ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್, ಮೋರ್ ಟು ನೋ, some information is there, ಅದನ್ನ ನೋಡೋಣ. Now scientists are talking of 5 states of matter. ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಲ್ಲದೆ ಇನ್ನೂ 2 ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆ ಅಂತ ಹೇಳ್ತಾರೆ ಸೈಂಟಿಸ್ಟ್ಗಳು. ಅದು ಏನು ಅನ್ನೋದನ್ನ ನೋಡೋಣ. ಸೊ ಏನದು ಅಂತ ನೋಡಿದ್ರೆ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅವು 3, ಬಟ್ ಇನ್ನೊಂದು ಪ್ಲಾಸ್ಮಾ ಅಂಡ್ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್.
ಸೊ ಬರೀ ಅದಷ್ಟೇ ಅಲ್ಲದೆ ಇನ್ನೂ ಎರಡು ಮ್ಯಾಟರ್ನ ಇನ್ನೂ ಎರಡು ಸ್ಟೇಟ್ ಆಫ್ ಮ್ಯಾಟರ್ನ ಹೇಳ್ತಿದ್ರೆ ಅದೇನು ಅಂತ ಹೇಳಿದ್ರೆ ಪ್ಲಾಸ್ಮಾ ಅಂಡ್ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ. ಸೊ ವಾಟ್ ಈಸ್ ಪ್ಲಾಸ್ಮಾ ಅನ್ನೋದನ್ನ ನೋಡೋಣ. ದ ಸ್ಟೇಟ್ ಕನ್ಸಿಸ್ಟ್ ಆಫ್ ಸೂಪರ್ ಎನರ್ಜೆಟಿಕ್ ಅಂಡ್ ಸೂಪರ್ ಎಕ್ಸೈಟೆಡ್ ಪಾರ್ಟಿಕಲ್ಸ್. ಸೊ ಪ್ಲಾಸ್ಮಾ ಅಂತ ಹೇಳಿದ್ರೆ ಈ ಸ್ಟೇಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸೂಪರ್ ಎನರ್ಜೆಟಿಕ್ ಅಂದ್ರೆ ಜಾಸ್ತಿ ಎನರ್ಜಿ ಇರುವಂತ ಪಾರ್ಟಿಕಲ್ಸು. ಅಷ್ಟೇ ಅಲ್ಲದೆ ಸೂಪರ್ ಎಕ್ಸೈಟೆಡ್ ಅಂತ ಹೇಳಿದ್ರೆ ಸೊ ಅವೆಲ್ಲ ವೆರಿ ಆಕ್ಟಿವ್ ಅಂತ ಹೇಳ್ಬೋದು. ಸೂಪರ್ ಎಕ್ಸೈಟೆಡ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ದೀಸ್ ಪಾರ್ಟಿಕಲ್ಸ್ ಆರ್ ಇನ್ ದ ಫಾರ್ಮ್ ಆಫ್ ಅಯೋನೈಸ್ಡ್ ಗ್ಯಾಸಸ್. ಸೊ ಅಯೋನೈಸ್ಡ್ ಗ್ಯಾಸಸ್ ಅಂತ ಹೇಳಿದ್ರೆ ಸೊ ನೆಗೆಟಿವ್ಲಿ ಚಾರ್ಜ್, ಪಾಸಿಟಿವ್ಲಿ ಚಾರ್ಜ್ಡ್ ಅಂತೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಂಡಾಗ ಈ ಅಯೋನೈಸ್ಡ್ ಗ್ಯಾಸಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸೊ ದಟ್ ಅಯೋನೈಸ್ಡ್ ಗ್ಯಾಸಸ್ ಅಲ್ಲಿ ಅಯೋನೈಸ್ಡ್ ಗ್ಯಾಸಸ್ನ ಫಾರ್ಮಲ್ಲಿ ಇರುತ್ತೆ, ಅಂದರೆ ಗ್ಯಾಸ್ ಫಾರ್ಮಲ್ಲಿ ಇರುತ್ತೆ. ಅಯೋನೈಸ್ಡ್ ಅಂದರೆ ಇನ್ನೂ ಸೂಪರ್ ಎಕ್ಸೈಟೆಡ್, ಸೂಪರ್ ಎನರ್ಜೆಟಿಕ್ ಅನ್ನೋದ್ರಿಂದ ಸೊ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದೋಸ್. ಏನಂತ ಹೇಳ್ತೀವಿ ಯಾವ ಅಂತ ನೋಡೋಣ. ದ ಫ್ಲೋರಸೆಂಟ್ ಟ್ಯೂಬ್ ಅಂಡ್ ನಿಯಾನ್ ಸೈನ್ ಬಲ್ಬ್ಸ್. ಸೊ ನಾವು ಹೊರಗಡೆ ಹೋದ್ರೆ ಯಾವುದೇ ಅಂಗಡಿ ಮೇಲೆ ಕಲರ್ ಬಲ್ಬ್ಸ್, ಈ ಬೇಕರಿ, ರೆಸ್ಟೋರೆಂಟ್, ಹೋಟೆಲ್ ಯಾವುದೇ ಇರ್ಬೋದು, ಯಾವುದೇ ಅಂಗಡಿ ಮೇಲೆ ಹೆಸರುಗಳು ಬರ್ಸಿರ್ತಾರೆ. ಸೊ ಒಂದೊಂದು ಅಕ್ಷರ ಒಂದೊಂದು ಕಲರಲ್ಲಿ ಇರೋ ಥರನೋ ಅಥವಾ ಅದು ಜಾಸ್ತಿ ಬ್ರೈಟ್ ಆಗಿ ಕಾಣಿಸ್ತಾ ಇರೋ ಥರನೋ ಒಂದೊಂದು ಅಕ್ಷರ ದೊಡ್ಡದಾಗಿ ಬರ್ಸಿರ್ತಾರೆ, ನೀವು ಅದನ್ನು ನೋಡ್ಬೋದು. ಸೊ ನಾರ್ಮಲ್ ಆಗಿ ಮನೇಲಿ ಟ್ಯೂಬ್ ಲೈಟ್ ಯೂಸ್ ಮಾಡ್ತೀವಲ್ಲ ಅದು ಬೇರೆ, ಬಟ್ ಡೆಕೋರೇಟಿವ್ ಆಗಿ ಕೆಲವು ಬಲ್ಬನ್ನ ನೇಮ್ ಮಾಡೋದ್ರಲ್ಲಿ ಹೋಟೆಲ್ ಅಥವಾ ಸಮಥಿಂಗ್ ಯಾವುದೇ ಒಂದು ಅಂಗಡಿ, ದೊಡ್ಡ ಅಂಗಡಿ ನೇಮಿಂಗ್ ಮಾಡೋದ್ರಲ್ಲಿ ಒಂದು ರೀತಿ ಲೈಟ್ ಇರುತ್ತೆ. ಸೊ ಅದೇನಂತ ಹೇಳಿದ್ರೆ ನಿಯಾನ್ ಸೈನ್ ಬಲ್ಬ್ ಅಂತ ಹೇಳ್ತೀವಿ. ಸೊ ಅದೇನು ಅಂತ ನೋಡೋಣ. ಫ್ಲೋರಸೆಂಟ್ ಟ್ಯೂಬ್, ಸೊ ನಮ್ಮ ಟ್ಯೂಬ್ ಲೈಟ್ ಒಳಗಡೆ ಇರುತ್ತೆ ಅಂತ ಅರ್ಥ. ಸೊ ನಿಯಾನ್ ಸೈನ್ ಬಲ್ಬ್ಸ್ ಅಲ್ಲಿ ಫ್ಲೋರಸೆಂಟ್ ಟ್ಯೂಬ್ಸ್ ಒಳಗಡೆ ಈ ಪ್ಲಾಸ್ಮಾ ಇರುತ್ತೆ. Inside the neon sign bulb there is neon gas, and inside the fluorescent tube there is helium gas or some other gas. So fluorescent bulb alli bandu fluorescent neon bulbs. So neon bulbs alli neon gas irutte, neon bulb alli neon gas ಇರುತ್ತೆ. ಫ್ಲೋರಸೆಂಟ್ ಬಲ್ಬ್ಸ್ ಅಲ್ಲಿ ಹೀಲಿಯಂ ಇರುತ್ತೆ. ಅಂಡ್ ಏನಂತ ಹೇಳಿದ್ರೆ ಇದರ ಒಳಗಡೆ ಹೀಲಿಯಂ ಜೊತೆಯಲ್ಲಿ ಹೀಲಿಯಂ ಇರುತ್ತೆ, ಇದರೊಳಗಡೆ ನಿಯಾನ್ ಗ್ಯಾಸ್ ಇರುತ್ತೆ, ಇದರಲ್ಲಿ ಪ್ಲಾಸ್ಮಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪ್ಲಾಸ್ಮಾ ಇಸ್ ದ another state of matter. ಸೊ ಏನಂತ ಹೇಳಿದ್ರೆ the gas gets ionized, that is gets charged when electrical energy flows through it. ಸೊ ಇದಕ್ಕೆ ನಾವು ಎಲೆಕ್ಟ್ರಿಸಿಟಿನ ಕೊಟ್ಟಾಗ, ಸೊ ಬಲ್ಬ್ ತಯಾರಾಗಿರುತ್ತೆ, ಅದಕ್ಕೆ ಎಲೆಕ್ಟ್ರಿಸಿಟಿ ಕೊಟ್ಟಾಗ ಅದರೊಳಗಡೆ ಇರುವಂತ ಅಯಾನ್ಸ್ ಚಾರ್ಜ್ ಆಗುತ್ತೆ. ಸೊ ಚಾರ್ಜ್ ಆಗಿ ಸೊ ಫಸ್ಟ್ ಏನಿರುತ್ತೆ ಗ್ಯಾಸ್ ಏನಾಗುತ್ತೆ, gas inside the bulb will be ionized. First to ionize ಆಗುತ್ತೆ, ionized ಆಗಿ ನಂತರ ಚಾರ್ಜ್ ಆಗುತ್ತೆ, ಚಾರ್ಜ್ಡ್. ಸೊ ಚಾರ್ಜ್ ಆಗಿ ಆ ನಂತರ ಅದು ಎಲೆಕ್ಟ್ರಿಕಲ್ ಎನರ್ಜಿ ಕೊಟ್ಟಾಗ ಚಾರ್ಜ್ ಆಗುತ್ತೆ. ಸೊ ನಾವು ಹೇಗೆ ಯಾವುದಾದ್ರೂ ಚಾರ್ಜ್ ಮಾಡ್ತೀವಲ್ಲ ಎಲೆಕ್ಟ್ರಿಸಿಟಿನ ಹಾಕಿ, ಲೈಕ್ ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ ಎಲೆಕ್ಟ್ರಿಸಿಟಿ ಹಾಕಿ, ಆ ತರ ಎಲೆಕ್ಟ್ರಿಸಿಟಿ ಫ್ಲೋ ಆದಾಗ ಈ ಗ್ಯಾಸ್ ಅಯೋನೈಸ್ಡ್ ಆಗಿರೋ ಗ್ಯಾಸ್ ಚಾರ್ಜ್ ಆಗುತ್ತೆ. ಸೊ ಚಾರ್ಜ್ ಆಗಿ ನಂತರ ಕ್ರಿಯೇಟ್ಸ್ ಪ್ಲಾಸ್ಮಾ ಚಾರ್ಜಿಂಗ್ ಅಪ್. ಇದು ಚೆನ್ನಾಗಿ ಚಾರ್ಜ್ ಆದಾಗ ಅದು ಪ್ಲಾಸ್ಮಾ ಫಾರ್ಮ್ ಆಗುತ್ತೆ. So that growing inside the tube or the bulb,
ಸೊ ಪ್ಲಾಸ್ಮಾ ಏನಾಗುತ್ತೆ ಅಂತ ಹೇಳಿದ್ರೆ ಗ್ಲೋ ಆಗುತ್ತೆ. Glow. Plasma glow with special color depending on the nature of the gas. ಯಾವ ರೀತಿ ಯಾವ ಗ್ಯಾಸ್ ಉಪಯೋಗ ಆಗಿರುತ್ತೋ ಆ ಗ್ಯಾಸ್ ನ ನೇಚರ್ ಗೆ ತಕ್ಕಂಗೆ ಪ್ಲಸ್ ಚಾರ್ಜ್ ಆಗಿ ಪ್ರೊಡ್ಯೂಸ್ ಆಗಿರುವಂತಹ ಪ್ಲಾಸ್ಮಾ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಫಸ್ಟ್ ಆಫ್ ಆಲ್ ಈ ಡೆಕೋರೇಟಿವ್ ಬಲ್ಬ್ಸ್ ಅಲ್ಲಿ ಡೆಕೋರೇಟಿವ್ ನೇಮ್ ಪ್ಲೇಟ್ಸ್ ಅಲ್ಲಿ ಉಪಯೋಗಿಸುವಂತ ಬಲ್ಬ್ಸ್ ಲೈಕ್ ಅದರಲ್ಲಿ ನಿಯಾನ್ ಬಲ್ಬ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಿಯಾನ್ ಗ್ಯಾಸ್ ಉಪಯೋಗಿಸಿರ್ತಾರೆ. ನಿಯಾನ್ ಗ್ಯಾಸ್ ಏನಾಗುತ್ತೆ ಅಯೋನೈಸ್ಡ್ ಆಗುತ್ತೆ. ಅಯೋನೈಸ್ಡ್ ಆಗಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಚಾರ್ಜ್ ಆಗುತ್ತೆ. ಚಾರ್ಜ್ ಆಗಿ ಅದು ಪ್ಲಾಸ್ಮಾ ಆಗುತ್ತೆ. ಪ್ಲಾಸ್ಮಾ ಆಗಿ ಡೆವಲಪ್ ಆಗುತ್ತೆ. So the plasma will glow. So with special colors. So there colors on the colors depend on the nature of the gas. So colors ಅಲ್ಲಿ glow ಆಗುತ್ತೆ. So colors ಅಲ್ಲಿ ಯಾವ ಕಲರ್ ಬರ್ಬೋದು ಅನ್ನೋದು ಯಾವ ಗ್ಯಾಸ್ ಅನ್ನು ಉಪಯೋಗಿಸಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. So the sun and the stars glow because of the presence of plasma in them. The plasma is created in stars because of very high temperature. So star ಆಗಿರಲಿ ಅಥವಾ ಸನ್ ಆಗಿರಲಿ ಸೂರ್ಯ ಅಥವಾ ನಕ್ಷತ್ರಗಳು ಈ ಪ್ಲಾಸ್ಮಾದಿಂದನೇ ಗ್ಲೋ ಆಗ್ತಾ ಇದೆ. There is plasma inside the sun and the stars. So the ಇನ್ನೇನು ಎಲೆಕ್ಟ್ರಿಸಿಟಿ ಇಂದ ಪ್ಲಾಸ್ಮಾ ತಯಾರಾಯಿತು. ಅದು ಹೇಗೆ ತಯಾರಾಗುತ್ತೆ ಅಂದ್ರೆ their plasma is prepared in the high temperature, very high temperature. We know that in the sun, inside the sun, ಅಥವಾ sun itself has very high temperature, and also the star also have the very high temperature. So because of the temperature, ionized the gas present inside the sun or the stars get ionized and charged by the temperature, and plasma will be developed in the sun. So that plasma will make the sun and stars to glow. So the color of the sun and the star depends on the gas present inside them. So ಯಾವ gas ಇರುತ್ತೋ ಅದರ ಪ್ರಕಾರ it will glow. So ಇವಾಗ ನನಗೆ ಗೊತ್ತಾಯ್ತು how the sun and the stars glow ಅನ್ನೋದು. ಸೊ ಅದೇ ತರ ಮೂನ್ ಕೂಡ. ನೆಕ್ಸ್ಟ್ ಸ್ಟೇಟ್ ನೋಡೋಣ, ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್. ಏನಿದು ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್? ಏನಿದು ನಾವು ತಿಳ್ಕೊಂಡಿದ್ದು ಪ್ಲಾಸ್ಮಾ ಬಗ್ಗೆ. ಈಗ ನಾವು ನೋಡೋಣ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಬಗ್ಗೆ. Bose-Einstein condensate. ಏನಿದು ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಅಂದ್ರೆ ಏನು? ಸೊ ಏನಂತ ಹೇಳಿದ್ರೆ ನಮಗೆ ಕಾಣಿಸ್ತಾ ಇರೋದ್ರಲ್ಲೇ ಗೊತ್ತಾಗ್ತದೆ. ಸೊ ಎನ್ ಬೋಸ್ ಅನ್ನೋರು ಒಬ್ರು ಸೈಂಟಿಸ್ಟ್ ಅಂಡ್ ಆಲ್ಬರ್ಟ್ ಐನ್ಸ್ಟೀನ್ ಅನ್ನೋರು ಒಬ್ರು ಸೈಂಟಿಸ್ಟ್. ಸೊ ಎನ್ ಬೋಸ್ ಅಂಡ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ಇದನ್ನ ಡಿಸ್ಕವರ್ ಮಾಡಿರೋದ್ರಿಂದ ಇದನ್ನ ಅವ್ರ ಹೆಸರಲ್ಲೇ ಕರೀತಾ ಇದ್ದೀವಿ, ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ. ಎನ್ ಬೋಸ್ ಅಂಡ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ಕಂಡುಹಿಡಿದಿರುವಂಥದ್ದು. ಅದನ್ನು ನೋಡೋಣ. 1920 ನಲ್ಲಿ ಸತ್ಯೇಂದ್ರನಾಥ್ ಬೋಸ್, ಎನ್ ಬೋಸ್ ಅಥವಾ ಬೋಸ್ ಅಂತ ಹೇಳಿದ್ರೆ ಸತ್ಯೇಂದ್ರನಾಥ್ ಬೋಸ್, Satyendranath Bose has done some calculation for a fifth state of matter. So fifth state of matter ಬಗ್ಗೆ ಅಂದ್ರೆ ಈ ಬೋಸ್-ಐನ್ಸ್ಟೀನ್ ಕಂಡೆನ್ಸೇಟ್ ಬಗ್ಗೆ some of the calculation ಮಾಡಿದ್ರು. ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ರು. ಒಂದು 5ನೇ ಮ್ಯಾಟರ್ ಇದೆ ಅನ್ನೋದನ್ನ ಅವರು ಮೊದಲೇ ತಿಳ್ಕೊಂಡಿದ್ರು. ಸೊ
Building on his calculation, Albert Einstein predicted a new state of matter. ಸೊ ಅವರು ಕೆಲವೊಂದು ಸತ್ಯೇಂದ್ರನಾಥ್ ಬೋಸ್ ಅವರು ಕೆಲವೊಂದು ಕ್ಯಾಲ್ಕುಲೇಷನ್ ಇಟ್ಕೊಂಡಿದ್ರು. ಸೊ ಆಲ್ಬರ್ಟ್ ಐನ್ಸ್ಟೀನ್ ಅವ್ರಿಗೂ ಸಹ ಅದ್ರ ಬಗ್ಗೆ ಕೆಲವೊಂದು ಐಡಿಯಾಗಳು ಬಂತು. ಆಗ ಅವರು ಪ್ರೆಡಿಕ್ಟ್ ಮಾಡಿದ್ರು ಅಂದ್ರೆ ಒಂದು ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್ ಇದೆ ಅನ್ನೋದನ್ನ ಅವರು ಆಲೋಚನೆ ಮಾಡಿದ್ರು. ಆಗ ಮಾಡಿ ಕಂಡುಹಿಡಿದ್ರು 2001 ಅಲ್ಲಿ ಬೋಸ್ ಐನ್ಸ್ಟೈನ್ ಕಂಡೆನ್ಸ್ ಸ್ಟೇಟ್ BEC ಅಂತ ಹೇಳಿದ್ರೆ ಬೋಸ್ ಐನ್ಸ್ಟೈನ್ ಕಂಡೆನ್ಸ್ ಸ್ಟೇಟ್ ಅಂತ ಅರ್ಥ. In 2001 Eric A. Cornell, Wolfgang Kettel and Carl E. Wehrmann of USA received the Nobel Prize in Physics for achieving Bose-Einstein condensation. ಸೊ ಐನ್ಸ್ಟೈನ್ ಅವರು ಎನ್ ಬೋಸ್ ಅವರು ಇದ್ರ ಬಗ್ಗೆ ಮೊದಲೇ ಯೋಚನೆಗಳನ್ನ ಮಾಡಿ ಫಿಫ್ತ್ ಮ್ಯಾಟರ್ ಇದೆ ಅನ್ನೋದನ್ನ ಮೊದಲೇ ಹೇಳಿದ್ರು. ಬಟ್ ಇದು ಯಾವಾಗ ಯಾರು ಕಂಡುಹಿಡಿದ್ರು ಅಂತ ಹೇಳಿದ್ರೆ 2001 ಅಲ್ಲಿ. ಸೊ 1920 ನಲ್ಲೇ ಇನ್ನೊಂದಿದೆ ಅನ್ನೋದು ನೀವು ಹೇಳ್ಬಿಟ್ಟಿದ್ರು. ಬಟ್ 2001 ಅಲ್ಲಿ ಸ್ವಲ್ಪ ಇವರು ಕೆಲಸ ಮಾಡಿ ಅದ್ರ ಬಗ್ಗೆ ಡಿಸ್ಕವರ್ ಮಾಡಿ ಎರಿಕ್ ಎ ಕಾರ್ನೆಲ್, Wolfgang Kettel, Carl E. Wehrmann, USA ನಲ್ಲಿ ನೋಬೆಲ್ ಪ್ರೈಸ್ ಅನ್ನ ತಗೊಂಡ್ರು. ಸೊ 2001 ನಲ್ಲಿ ಈ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಬಗ್ಗೆ ಎರಿಕ್ ಎ ಕಾರ್ನೆಲ್, ವೋಲ್ಫ್ಗ್ಯಾಂಗ್ ಕೆಟಲ್, ಕಾರ್ಲ್ ಇ ವೀಮ್ಯಾನ್ ಅವರು USA ನಲ್ಲಿ ಇದ್ರ ಬಗ್ಗೆ ಡಿಸ್ಕವರ್ ಮಾಡಿ ನೋಬೆಲ್ ಪ್ರೈಸ್ ಅನ್ನ ತಗೊಂಡ್ರು. The BEC is formed by cooling a gas of extremely low density. ಸೊ ತುಂಬಾ ಲೋ ಡೆನ್ಸಿಟಿ ಇರುವಂತಹ ಗ್ಯಾಸ್ ಅನ್ನ ಕೂಲ್ ಮಾಡಿ about 100,000 the density of normal air, the two super low temperatures. You can log on to www.chemforkids.com to know more information about the information on these fourth and fifth states of matter. ಸೊ ಏನಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕಾಗಿರೋದೇನು, ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂದ್ರೆ ಏನು ಅಂತ ಹೇಳಿದ್ರೆ cooling a gas of extremely low density ಅಂದ್ರೆ 100,000 the density, 100,000. ಸೊ 100,000 ಅಷ್ಟು ಡೆನ್ಸಿಟಿ, ಅಷ್ಟು ಕಡಿಮೆ ಇರೋ ಡೆನ್ಸಿಟಿ, ಅಷ್ಟು ತುಂಬಾ ಕಡಿಮೆ ಇರೋ ಡೆನ್ಸಿಟಿ, ತುಂಬಾ ಕಡಿಮೆ ಇರುವಂತ ಗ್ಯಾಸ್ ಅನ್ನ ಕೂಲ್ ಮಾಡಿ ಟು ಸೂಪರ್ ಲೋ ಟೆಂಪರೇಚರ್, ಏನು ಲೋ ಡೆನ್ಸಿಟಿ, ಎಕ್ಸ್ಟ್ರೀಮ್ಲಿ ಲೋ ಡೆನ್ಸಿಟಿ ಅಂದ್ರೆ ನಾರ್ಮಲ್ ಏರ್ ಗಿಂತ 100,000 ಅದಕ್ಕಿಂತ ಲೋ ಡೆನ್ಸಿಟಿ ಅಷ್ಟು ಏರ್ ಅನ್ನ ಕೂಲ್ ಮಾಡೋದು ಸೂಪರ್ ಲೋ ಟೆಂಪರೇಚರ್ಸ್ಗೆ. ಲೋ ಟೆಂಪರೇಚರ್ ಫ್ರೀಸಿಂಗ್ ಪಾಯಿಂಟ್, ಫ್ರೀಸ್ ಆಗುವಂಥದ್ದು, ಅದಕ್ಕಿಂತ ಸೂಪರ್ ಲೋ ಟೆಂಪರೇಚರ್ಗೆ ಏರ್ ಅನ್ನ, ಸೊ ಎಕ್ಸ್ಟ್ರೀಮ್ಲಿ ಲೋ ಡೆನ್ಸಿಟಿ ಇರುವಂತ ಗ್ಯಾಸ್ ಅನ್ನ ತುಂಬಾ ಕಡಿಮೆ ಟೆಂಪರೇಚರ್ಗೆ ಕೂಲಿಂಗ್ ಮಾಡದೆ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್. ಸೊ ಇದ್ರ ಬಗ್ಗೆ
ಇನ್ನೂ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸೊ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಥವಾ log on to this website and you can get more information about the plasma and ozone state condensate. So fourth and fifth state of matter ಬಗ್ಗೆ ಇನ್ನು ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ತಿಳ್ಕೊಬಹುದು ಅದರ ಬಗ್ಗೆ ಇನ್ನೂ ಚೆನ್ನಾಗಿ. So this is all about the chapter matter in our surroundings. So ಈ ಪಾಠದಲ್ಲಿ what you have learnt, what we have learnt ಅನ್ನೋದನ್ನ ನೋಡೋಣ. So ಏನಂತ ಹೇಳಿದ್ರೆ first thing is matter is made up of small particles. Matter ಅನ್ನೋದು small particles ಇಂದ ಮಾಡಿದೆ. Further even more ಇನ್ನು ಏನೇನು ಹೇಳ್ಬೋದು ಅಂತ ಹೇಳಿದ್ರೆ matter is of three states. Matter around us exists in three states: solid, liquid, gas. And force of attraction between the particles are maximum in solid, intermediate in liquids, and minimum in gas. The force of attraction between the particles are maximum in solids. So force of attraction ಜಾಸ್ತಿ ಇರೋದ್ರಿಂದ solids ಅಲ್ಲಿ particles ಎಲ್ಲ tightly arrange ಆಗಿರುತ್ತೆ. And intermediate in liquids andra so loosely arranged particles are there in the liquids, and in the gas they are the force of attraction between the particles are very minimum or very less. So minimum anta helidre so force of attraction ಜಾಸ್ತಿ ಇರೋದಿಲ್ಲ, so the particles are loosely arranged in the gas. And the arrangement of particles is most ordered in the case of solids. In case of liquids, layers of particles can slip and slide each over each other, while for gases there is no order, particles just move about randomly. ಏನಂತ ಹೇಳಿದ್ರೆ solids ಅಲ್ಲಿ most ordered ಆಗಿ ಕ್ಲೀನ್ ಆಗಿ particles arrange ಆಗಿರುತ್ತೆ. ಹೇಗೆ ಪಾರ್ಟಿಕಲ್ಸ್ ಅಲ್ಲಿ ಯಾವ ಸಾಲಿಡ್ ಅಲ್ಲಿ ಯಾವ ರೀತಿ ಪಾರ್ಟಿಕಲ್ಸ್ ಅರೇಂಜ್ ಆಗಿರುತ್ತೆ ಈ ರೀತಿ ಅರೇಂಜ್ ಆಗಿರುತ್ತೆ. as I shown ಈ ರೀತಿ ಆರ್ಡರ್ಲಿ ಅರೇಂಜ್ ಇನ್ ಸಾಲಿಡ್ಸ್. ಬಟ್ ಲಿಕ್ವಿಡ್ ಅಲ್ಲಿ ಏನಾಗಿರುತ್ತೆ ದೂರ ದೂರಕ್ಕೆ ಲೂಸ್ಲಿ ಅರೇಂಜ್ ಆಗಿರುತ್ತೆ ಅಲ್ವಾ. ಗ್ಯಾಸ್ ಅಲ್ಲಿ ಏನಾಗಿರುತ್ತೆ ಎಲ್ಲೋ ಒಂದೊಂದು ಇರುತ್ತೆ ಪಾರ್ಟಿಕಲ್ಸ್ ದೂರ ದೂರಕ್ಕೆ. ಸೊ ಲಿಕ್ವಿಡ್ ಅಲ್ಲಿ ಸ್ಲಿಪ್ ಆಗ್ತಾ ಇರುತ್ತೆ, slide over ಆಗ್ತಾ ಇರುತ್ತೆ particles. Gas ಅಲ್ಲಿ so they are randomly distributed, not like in the solids they are not so clean ಆಗಿ orderly arrange ಆಗಿರೋದಿಲ್ಲ, so randomly arrange ಆಗಿರುತ್ತೆ. So liquids ಅಲ್ಲಿ slip over ಆಗ್ತಾ ಇರುತ್ತೆ, slides ಅಲ್ಲಿ slide ಆಗ್ತಾ ಇರುತ್ತೆ sides ಅಲ್ಲಿ. And the states of matter are inconvertible. The states of matter are interconvertible anta helidre so solid can be converted into liquid can be converted into gas, or the solid can be directly converted into gas. So gas can be directly converted into solid without coming to the liquid stage. So the matters are interconvertible. States of matter are interconvertible. The state of matter can be changed by changing temperature and pressure. So temperature indanu saha solid liquid agodu andre states of matter can be changed by the temperature or by the pressure. Pressure release ಮಾಡೋದ್ರಿಂದನೂ ಆಗುತ್ತೆ, ಪ್ರೆಷರ್ ಅಪ್ಲೈ ಮಾಡೋದ್ರಿಂದನೂ ನಾವು ಗ್ಯಾಸ್ ಅನ್ನ ಲಿಕ್ವಿಡ್ ಮಾಡಬಹುದು ಅನ್ನೋದನ್ನ ಒಂದು ಆಕ್ಟಿವಿಟಿ ಮುಖಾಂತರ ನೋಡಿದ್ವಿ. ಅಂಡ್ ಸಬ್ಲಿಮೇಷನ್ ಅಂತ ಹೇಳಿದ್ರೆ ಸಾಲಿಡ್ ಕನ್ವರ್ಟೆಡ್ ಡೈರೆಕ್ಟ್ಲಿ ಇಂಟು ಇಟ್ಸ್ ವೇಪರ್,
and deposition andre the gas converted into the solid is deposition, but without going to the liquid state. Idu liquid state, idu gaseous state. So that in the sublimation means the solid will be converted into its vapor or the gaseous state without going to the state liquid. It is called as sublimation, and without going to the state of liquid, the gas will be converted into solid. It is called as deposition. And boiling is a bulk phenomenon. Particles from the bulk of the liquid change into vapor state. So boiling madodrinda liquid will be converted into vapor state. It is called as evaporation. So evaporation is a surface phenomenon. Particles, so boiling is a bulk phenomenon. Particles from the bulk of the liquid change into vapor state. Evaporation, so evaporation ಬಾಯ್ಲಿಂಗ್ ಮಾಡಿದ್ರೆ ಏನಾಗುತ್ತೆ, ಲಿಕ್ವಿಡ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ evaporation is a surface phenomenon. Particles from the surface gain enough energy to overcome the force of attraction present in the liquid and change into the vapor state. ಏನಂತ ಹೇಳಿದ್ರೆ evaporation ಅಲ್ಲಿ ಏನಾಗುತ್ತೆ, the particles on the from the surface gain energy from the environment. energy ಏನಕ್ಕೆ ಬೇಕು, ಫೋರ್ಸ್ ಆಫ್ ಅಟ್ರಾಕ್ಷನ್ ನ ಬ್ರೇಕ್ ಮಾಡ್ಕೊಂಡು ಹೊರಗೆ ಬರಲಿಕ್ಕೆ ಅದಕ್ಕೆ ಎನರ್ಜಿ ಬೇಕು. so that it will absorb the energy from the surrounding and the liquid will be converted into its vapor state. ಅದನ್ನ ನಾವು evaporation ಅಂತ ಕರೀತೀವಿ. Evaporation ಆಯ್ತು. So that factors affecting the evaporation ನಾವು ತಿಳ್ಕೊಂಡ್ವಿ. ಏನು, ಟೆಂಪರೇಚರ್, ಸರ್ಫೇಸ್ ಏರಿಯಾ, ವಿಂಡ್ ಸ್ಪೀಡ್ ಜಾಸ್ತಿ ಇದ್ರೆ it will increase the evaporation. if humidity ಜಾಸ್ತಿ ಇದ್ರೆ it will decrease the evaporation rate of evaporation. So evaporation cause cooling by the ಹೇಗೆ ಅಂದ್ರೆ because the energy is absorbed, the energy present in the surrounding will be absorbed by the particles, so that we feel cooling effect. So latent heat of vaporization is the heat energy required to change 1 kg of liquid to gas at atmospheric pressure at its boiling point. Latent heat of fusion is the amount of heat energy required to change 1 kg of solid into liquid at its boiling melting point. So that ನಾವು ಏನು ತಿಳ್ಕೊಂಡಿದ್ವಿ, ಲೇಟೆಂಟ್ ಹೀಟ್ ಅಂದ್ರೆ ಏನು ಅನ್ನೋದನ್ನ ಹಿಂದೆ ಎಲ್ಲ ನಾವು ಈ ಚಾಪ್ಟರ್ ಎಲ್ಲ ತಿಳ್ಕೊಂಡು ಬಂದ್ವಲ್ಲ. ಏನಂತ ಹೇಳಿದ್ರೆ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂದ್ರೆ heat energy required to change the 1 kg of liquid to gas at the atmospheric pressure at its boiling point. So boiling point ಯಾವಾಗ ಬರುತ್ತೆ ಅಂದ್ರೆ ನಾವು ಬಾಯ್ಲ್ ಮಾಡಿದಾಗ, ನಾವು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ನೋಡಿದ್ವಿ. ಸೊ ಏನಂತ ಹೇಳಿದ್ರೆ ನಾವು ಬಾಯ್ಲ್ ಮಾಡ್ತಾ ಇದ್ವಿ, ಥರ್ಮೋಮೀಟರ್ ಫಿಟ್ ಮಾಡಿಬಿಟ್ಟು ನಾವು ಸಾಲಿಡ್ ಅನ್ನ ಲಿಕ್ವಿಡ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಸಾಲಿಡ್ ಅನ್ನ ಲಿಕ್ವಿಡ್ ಮಾಡಲಿಕ್ಕೆ ಅಂದ್ರೆ ಐಸ್ ಅನ್ನ ನಾವು ಲಿಕ್ವಿಡ್ ಮಾಡಲಿಕ್ಕೆ ಯಾವುದೇ ತರಹದ ಟೆಂಪರೇಚರ್ ರೈಸ್ ಆಗಲಿಲ್ಲ ಅಲ್ವಾ. ಬಟ್ ಲಿಕ್ವಿಡ್ ನ ವೇಪರ್ ಮಾಡಲಿಕ್ಕೆ ಏನಾಯ್ತು, ಟೆಂಪರೇಚರ್ ರೈಸ್ ಆಯ್ತು. ಅದ್ರ ಪ್ರಕಾರ 1 kg ಲಿಕ್ವಿಡ್ನ ನಾವು 1 kg ಲಿಕ್ವಿಡ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಲ್ಲಿ ಮತ್ತು ಅದರ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಬೇಕಾಗಿರುವಂತಹ ಹೀಟ್ ಎನರ್ಜಿನ ನಾವು ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಕರಿತೀವಿ. ಅಂಡ್ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಏನಂತ ಹೇಳಿದ್ರೆ ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಷನ್ ಆಗೋದನ್ನ ನಾವು ಫ್ಯೂಷನ್ ಅಂತ ಕರಿತೀವಿ. ಸೊ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳಿದ್ರೆ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಫಾರ್ ಟು ಚೇಂಜ್ 1 kg of solid into its
liquid state at its melting point. So solid ಬಂದಾಗ ನಾವು melting point ಅಂತ ಹೇಳ್ತೀವಿ, and liquid ಬಂದಾಗ liquid ನ heat ಮಾಡುವಂತ ಸಂದರ್ಭ ಬಂದ್ರೆ ನಾವು ಅದನ್ನ melting boiling point ಅಂತ ಹೇಳ್ತೀವಿ. ಸೊ liquid ಗೆ heat energy ಅಂತ ಬಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ, ಸಾಲಿಡ್ ಗೆ heat energy ಅಂತ ಬಂದ್ರೆ melting point ಅಂತ ಹೇಳ್ತೀವಿ. So solid will melt, liquid will be converted into its vapor. So 1 kg liquid ನ ಅದು ಅದರ ವೇಪರ್ ಆಗಲಿಕ್ಕೆ ಒಂದು ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ವೇಪರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ 1 kg ಕಂಪ್ಲೀಟ್ಲಿ ವೇಪರೈಸ್ ಆಗೋದಕ್ಕೆ ಬೇಕಾಗಿರುವಂತ ಹೀಟ್ ಎನರ್ಜಿನ ಅದರ ಅಟ್ಮಾಸ್ಫಿರಿಕ್ ಪ್ರೆಷರ್, ನಾರ್ಮಲ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಲ್ಲಿ ಮತ್ತು ಅದರ ಬಾಯ್ಲಿಂಗ್ ಪಾಯಿಂಟ್ ಅಲ್ಲಿ ಬೇಕಾಗಿರೋಂಥದ್ದನ್ನ ನಾವು ಲೇಟೆಂಟ್ ಹೀಟ್ ವೇಪರೈಸೇಷನ್ ಅಂತ ಹೇಳ್ತೀವಿ. ಅದೇ ತರ ಸಾಲಿಡ್ ಲಿಕ್ವಿಡ್ ಆಗಿ ಫ್ಯೂಷನ್ ಆಗಲಿಕ್ಕೆ ಬೇಕಾಗಿರುವಂತ ಹೀಟ್ ಎನರ್ಜಿನ ಅದರ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಲ್ಲಿ ಅದರ ಮೆಲ್ಟಿಂಗ್ ಪಾಯಿಂಟ್ ಅಲ್ಲಿ ಬೇಕಾಗಿರುವಂತ ಎನರ್ಜಿನ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರೀತೀವಿ. ಸೊ ದಟ್ ಇಲ್ಲಿ ಹಲವಾರು ಸಮ್ ಮೆಜರಬಲ್ ಕ್ವಾಂಟಿಟೀಸ್ ಆನ್ ದೇರ್ ಯೂನಿಟ್ಸ್ ಅನ್ನೋದಿದೆ. ನಾವು ಅದನ್ನ ತಿಳ್ಕೊಬೇಕು. ಏನಂತ ಹೇಳಿದ್ರೆ ಟೆಂಪರೇಚರ್ನ ನಾವು ಕೆಲ್ವಿನ್ ಅಲ್ಲಿ ಅಳತೆ ಮಾಡ್ತೀವಿ, ಕೆ ಅನ್ನೋ ಸಿಂಬಲ್ ನ ಉಪಯೋಗಿಸ್ತೀವಿ. ಟೆಂಪರೇಚರ್ ನಾವು ಡಿಗ್ರಿ ಸೆಲ್ಸಿಯಸ್ ನಲ್ಲೂ ಉಪಯೋಗಿಸ್ತೀವಿ. ಸೊ ದ ಯೂನಿಟ್ ಈಸ್ ಸೆಲ್ಸಿಯಸ್. ಸೊ ನಾವು ಅದನ್ನ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಸೊ ಕೆಲ್ವಿನ್ ನ ಡಿಗ್ರಿ ನಲ್ಲಿ ಮಾಡೋದು ಹೇಗೆ, ಡಿಗ್ರಿನ ಕೆಲ್ವಿನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ. ಅಂಡ್ ಲೆಂತ್ ನ ನಾವು ಮೀಟರ್ ಅಲ್ಲಿ ಅಳತೆ ಮಾಡ್ತೀವಿ. ಮೀಟರ್, ಸೆಂಟಿಮೀಟರ್ ಅನ್ನೋ ತರ ನಾವು ಮೀಟರ್ ಅಲ್ಲಿ ಲೆಂತ್ ಅನ್ನ ಅಳತೆ ಮಾಡ್ತೀವಿ. ಸೊ ಮಾಸ್ ಅಂದ್ರೆ ನಾವು ಅಂಗಡಿಗೆ ಹೋಗಿ ಏನಾದ್ರೂ ಗ್ರೇನ್ಸ್, ಏನಾದ್ರೂ ಪಲ್ಸ್ ಸೀರಿಯಲ್ಸ್ ಏನಾದ್ರೂ ತಗೊಂಡ್ರೆ ಅದನ್ನ ಮಾಸ್ ಅಂತ ಹೇಳ್ಬೋದು. ಸೊ ನಾವು ಅದನ್ನ ಕೆಜಿ ಲೆಕ್ಕದಲ್ಲಿ ತೂಕ ಮಾಡ್ತೀವಿ, ಅದನ್ನ ಕೆಜಿ ಅಂತ ತಿಳ್ಕೊಂತೀವಿ. ಅಂಡ್ ವೇಟ್ ಅನ್ನ ನಾವು ನ್ಯೂಟನ್ ಇಂದ ಅಳತೆ ಮಾಡ್ತೀವಿ. ಯೂನಿಟ್ ಈಸ್ ದ ನ್ಯೂಟನ್ ಫಾರ್ ವೇಟ್ ಅಂಡ್ ಕ್ಯಾಪಿಟಲ್ ಎನ್ ಇಸ್ ಅ ಸಿಂಬಲ್. ಅಂಡ್ ವಾಲ್ಯೂಮ್ ನ ಕ್ಯೂಬಿಕ್ ಮೀಟರ್ ಅಂತ ಯೂನಿಟ್, ಅದನ್ನ ಮೀಟರ್, ಕ್ಯೂಬಿಕ್ ಮೀಟರ್ ಅಂದ್ರೆ ವಾಲ್ಯೂಮ್ ನ ಕ್ಯೂಬಿಕ್ ಮೀಟರ್ ಅನ್ನೋದು ಸಿಂಬಲ್, ಕ್ಯೂಬಿಕ್ ಮೀಟರ್ ಅಂತ ಇದನ್ನ ಕರಿತೀವಿ. ವಾಲ್ಯೂಮ್ ನ ಈ ರೀತಿ ಈ ಯೂನಿಟ್ ಇಂದ ನಾವು ಮೆಷರ್ ಮಾಡ್ತೀವಿ. ಡೆನ್ಸಿಟಿನ ಕಿಲೋಗ್ರಾಮ್ ಫರ್ ಕ್ಯೂಬಿಕ್ ಮೀಟರ್, ಕಿಲೋಗ್ರಾಮ್ ಫರ್ ಕ್ಯೂಬಿಕ್ ಮೀಟರ್ ಅಂತ ಮೆಷರ್ ಮಾಡ್ತೀವಿ. ಅಂಡ್ ಪ್ರೆಷರ್ ನ ಪ್ಯಾಸ್ಕಲ್ ಅಂತ ಹೇಳ್ತೀವಿ. ಪ್ಯಾಸ್ಕಲ್ PA ಇದು ಪ್ರೆಷರ್ ನ ಮೆಷರ್ ಮಾಡುವಂತ ಯೂನಿಟ್. ಅಂಡ್ ದ ಸಿಂಬಲ್ ಈಸ್ PA. This is all about the chapter matter in our surroundings. So chapter complete ಆಗಿದೆ. ಅವತ್ತಿನ ಪಾಠ ಅವತ್ತೇ ಓದ್ಕೊಳ್ಳಿ. ಅಂಡ್ ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ ಡೌಟ್ಸ್ ಅನ್ನ. ಎಲ್ಲ ವಿಡಿಯೋಸ್ನು ನೋಡ್ಬೇಕು, ಆಗ್ಲೇ ಪಾಠ ಕಂಪ್ಲೀಟ್ ಆಗಿ ಅರ್ಥ ಆಗೋದು. ಸ್ಕಿಪ್ ಮಾಡಬೇಡಿ. ಕಾನ್ಸಂಟ್ರೇಷನ್ ಇಲ್ದನೆ, ಅಟೆನ್ಷನ್ ಇಲ್ದನೆ ನೋಡಿದ್ರೆ ಅಂದ್ರೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಅಟೆನ್ಷನ್ ಇರಬೇಕು. ಸೊ ನೀವು ಅಟೆನ್ಷನ್ ಇಂದ, ಕಾನ್ಸಂಟ್ರೇಷನ್ ಇಂದ ನೀವು ಇಲ್ಲಿ ಅರ್ಥ ಮಾಡ್ಕೊಂಡು, ನೋಟ್ ಮಾಡ್ಕೊಂಡು ಓದ್ಕೊಳ್ತಾ ಇದ್ರೆ, ಕೇಳ್ತಾ ಇದ್ರೆ ನಿಮಗೆ ಕಂಪ್ಲೀಟ್ಲಿ ಪಾಠ ಅರ್ಥ ಆಗುತ್ತೆ. ಸೊ ದಟ್ first thing is, thank you for watching. Keep watching all our videos and please do subscribe and like, share and comment. Again, thank you for watching.